ನಿಮ್ಗೊಂದು ವಿಷಯ ಗೊತ್ತಾ? ಪ್ರಪಂಚದ ಜನಸಂಖ್ಯೆಯಲ್ಲಿ 1% ಜನಸಂಖ್ಯೆ ಉಳಿದ 96% ಜನಸಂಖ್ಯೆ ಎಷ್ಟು ಹಣ ಸಂಪಾದನೆ ಮಾಡುತ್ತೋ ಅಷ್ಟು ಹಣ ಈ 1% ಜನ ಸಂಪಾದಿಸ್ತಿದ್ದಾರೆ. ಇದೇನು ಕೂಡ ಆಕ್ಸಿಡೆಂಟಲಿ ಆಗ್ತಿರೋದಲ್ಲ, ಇದು ಆ ರೀತಿ ಡಿಸೈನ್ ಮಾಡಲಾಗಿದೆ. ಈ 1% ಜನಕ್ಕೆ ಈ ಒಂದು ವಿಷಯ ತುಂಬಾ ಚೆನ್ನಾಗಿ ಗೊತ್ತು. ಆ ವಿಷಯನೇ ದ ಸೀಕ್ರೆಟ್. ಇವತ್ತಿನ ಈ ವಿಡಿಯೋದಲ್ಲಿ ಆ ಸೀಕ್ರೆಟ್ ನ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತಿನ ದಿನ ದ ರೋಂಡಾ ಬರ್ನ್ ಬರೆದ ದ ಸೀಕ್ರೆಟ್ ಅನ್ನೋ ಪುಸ್ತಕದಿಂದ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇರುವಂತಹ ಕೆಲವು ಮುಖ್ಯವಾದ ವಿಷಯಗಳನ್ನ ತಿಳಿದುಕೊಳ್ಳೋಣ. ಯಾರು ಅವರ ಲೈಫ್ ನಲ್ಲಿ ಹಣವನ್ನ ಮತ್ತು ಸಂಪಾದನೆಯನ್ನ ಆಕರ್ಷಿಸಲ್ಪಟ್ಟಿದ್ದಾರೋ ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಸೀಕ್ರೆಟ್ ನ ಯೂಸ್ ಮಾಡಿರ್ತಾರೆ. ಅವರು ಯಾವಾಗ್ಲೂ ಅವರ ಆಲೋಚನೆಯಲ್ಲಿ ಹಣವನ್ನ ಹೇಗೆ ಸಂಪಾದನೆ ಮಾಡಬೇಕು, ಅದಕ್ಕಾಗಿ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಅವರ ಆಲೋಚನೆಯಲ್ಲಿ ನಾನು ಸಂಪಾದಿಸದೆ ಹೋದ್ರೆ ಅನ್ನೋ ನೆಗೆಟಿವ್ ಥಾಟ್ಸ್ ಯಾವತ್ತೂ ಬರೋದಿಲ್ಲ. ಅವರ ಆಲೋಚನೆ ಯಾವಾಗ್ಲೂ ಪಾಸಿಟಿವ್ ಆಗಿ ನಾನು ಹಣವನ್ನ ಸಂಪಾದನೆ ಮಾಡಬೇಕು, ನಾನು ಹಣವನ್ನ ಸಂಪಾದನೆ ಮಾಡಬಹುದು, ನಾನು ಸಕ್ಸಸ್ ಆಗಬಹುದು, ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಪಾಸಿಟಿವ್ ಆಲೋಚನೆಗಳು ಯಾವಾಗ್ಲೂ ಇರ್ತವೆ. ನಮ್ಮಲ್ಲಿ ಒಂದು ಅನಂತವಾದ ಶಕ್ತಿ ಅಡಗಿ ಕೂತಿರುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಗೈಡ್ ಮಾಡಿದ್ರೆ ನಾವು ಏನ್ ಬೇಕಾದರೂ ಸಾಧಿಸಬಹುದು. ನಾವು ನಮ್ಮ ಜೀವನದಲ್ಲಿ ಬರೋ ಪ್ರತಿ ವಸ್ತುವನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ಆಕರ್ಷಣೆ ಮಾಡ್ತಿದ್ದೇವೆ. ನಮ್ಮ ಮೈಂಡ್ ಅಲ್ಲಿ ನಾವು ಏನನ್ನ ಊಹೆ ಮಾಡ್ಕೊಳ್ತೇವೆಯೋ ಅದು ನಮಗೆ ಆಕರ್ಷಣೆಯಾಗಿ ಬದಲಾವಣೆಯಾಗಿ ನಮ್ಮ ಜೀವನದಲ್ಲಿ ಬರುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ಏನನ್ನ ಆಲೋಚನೆ ಮಾಡ್ತಿರೋ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ. ನಿಮ್ಮ ಪ್ರತಿ ಆಲೋಚನೆ ಕೂಡ ನಿಜವಾಗಿದ್ದೆ, ಅದು ತುಂಬಾ ಶಕ್ತಿಯುತವಾದದ್ದು. ಅದಕ್ಕೇನೆ ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನ ಬದಲಾವಣೆ ಮಾಡ್ತವೆ. ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಅಂತಾರೆ. ತುಂಬಾ ಜನ ಧನವಂತರ ಆಲೋಚನೆ ಯಾವಾಗ್ಲೂ ಹೇಗೆ ಸಂಪಾದನೆ ಮಾಡಬೇಕು, ಅದಕ್ಕಾಗಿ ಏನ್ ಮಾಡ್ಬೇಕು ಅಂತಾನೆ ಇರುತ್ತೆ ಹೊರತು ಅದು ಬಿಟ್ಟು ನನ್ನಿಂದ ಇದು ಆಗೋದಿಲ್ಲ, ನಾನು ಏನ್ ಮಾಡಿದ್ರು ನನಗಿದು ಸಿಗೋದಿಲ್ಲ ಅನ್ನೋ ತರ ಇರೋದಿಲ್ಲ. ಇದನ್ನೇ ಲೈಕ್ ಅಟ್ರಾಕ್ಟ್ ಲೈಕ್ ಅಂತ ಅಂತಾರೆ. ಅಂದ್ರೆ ನೀನು ಯಾರಾದ್ರೂ ಆಗಿರಬಹುದು, ನೀನು ಎಲ್ಲಿಯಾದ್ರೂ ಇರಬಹುದು, ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರುತ್ತೆ. ಅದು ಯಾವಾಗ್ಲೂ ನಿಮ್ಮ ಆಲೋಚನೆಯಲ್ಲೇ ಪರಿಭ್ರಮಿಸುತ್ತಾ ಇರುತ್ತೆ. ಈ ಲಾ ಆಫ್ ಅಟ್ರಾಕ್ಷನ್ ನ ನೀವು ನಿಜ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಯೋಚನೆಗಳು ಮೊದಲು ಪಾಸಿಟಿವ್ ಆಗಿ ಬದಲಾಯಿಸಿಕೊಳ್ಬೇಕು. ನೀವು ಧನವಂತರು ಆಗ್ಬೇಕು ಅಂತ ಅಂದುಕೊಂಡ್ರೆ ಮೊದಲು ನೀವು ಹಣವಂತರು ಆಗಿದ್ದೀರಾ ಅನ್ನೋ ರೀತಿ ಆಲೋಚನೆ ಮಾಡ್ಬೇಕು. ನಿಮ್ಮ ಆಲೋಚನೆ ನಿಜ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನು ಕೂಡ ನೀವು ಯೋಚನೆ ಮಾಡಿ. ನಿಮ್ಮ ಆಲೋಚನೆಗಳನ್ನ ನಿಜ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಆ ರೀತಿಯ ಕೆಲಸಗಳನ್ನ ಮಾಡಿ. ಹೀಗೆ ಮಾಡಿದ್ರೆ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನ ನೀವು ಸಾಧಿಸ್ತೀರಾ. ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಏನು ಅಂದ್ರೆ, ನಾವೆಲ್ಲ ಈ ಸ್ಟೋರಿನ ಕೇಳೇ ಇರ್ತೀವಿ. ತುಂಬಾ ಜನ ಒಂದೇ ಸಾರಿ ಎಷ್ಟೊಂದು ಹಣವನ್ನ ಸಂಪಾದನೆ ಮಾಡಿದ್ರು ಮತ್ತೆ ಒಂದೇ ಸಾರಿ ಎಲ್ಲವನ್ನು ಕಳ್ಕೊಂಡ್ರು, ಹಾಗೆ ಮತ್ತೆ ವಾಪಸ್ಸು ಆ ಹಣವನ್ನ ಸಂಪಾದನೆ ಮಾಡಿದ್ರು ಅಂತ. ಅಸಲಿಗೆ ಇವರು ಇದನ್ನ ಹೇಗೆ ಮಾಡಿದ್ರು ಅಂತ ಆಲೋಚನೆ ಮಾಡಿದ್ರೆ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರು ಯಾವಾಗ್ಲೂ ಹಣದ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇರೋದ್ರಿಂದ ಅವರು ಅಂದುಕೊಂಡಿದ್ದನ್ನ ಮತ್ತೆ ಸಾಧಿಸಿದ್ರು. ಅವರಿಗೆ ಹಣ ಬಂದಾಗ ಇದು ಹೋದ್ರೆ ಪರಿಸ್ಥಿತಿ ಏನು ಅಂತ ಆಲೋಚನೆ ಮಾಡಿದ್ರು. ಆ ಆಲೋಚನೆ ದೊಡ್ಡದಾಗಿ ಬೆಳೆದಿರೋದ್ರಿಂದಾನೇ ಅವರು ಸಂಪಾದನೆ ಮಾಡಿದ್ದನ್ನೆಲ್ಲ ಕಳ್ಕೊಳ್ತಾರೆ. ಎಲ್ಲ ಕಳ್ಕೊಂಡ್ಮೇಲೆ ಮತ್ತೆ ಅವರ ಆಲೋಚನೆಗಳು ಹಣವನ್ನ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಬೆಳೆದವು. ಇದಕ್ಕೆ ಅವರು ಕಳ್ಕೊಂಡಿರೋದನ್ನೆಲ್ಲ ಮತ್ತೆ ಸಂಪಾದಿಸ್ತಾ ಹೋದ್ರು. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಆಲೋಚನೆಗೆ ತಕ್ಕ ಹಾಗೇನೆ ನಮಗೆ ಉತ್ತರ ಅಥವಾ ನಮಗೆ ಸಮಾಧಾನವನ್ನ ಕೊಡುತ್ತೆ. ಅದು ಒಳ್ಳೆದೇ ಆದ್ರೂ ಅಥವಾ ಕೆಟ್ಟದ್ದೇ ಆದ್ರೂ ಸರಿ, ನೀವು ಹಣ ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ನಿಮಗೆ ಹಣ ಬಂದೇ ಬರುತ್ತೆ. ನೀವು ಹಣ ಹೋಗ್ಬಿಡುತ್ತೇನೋ ಅಂತ ಆಲೋಚನೆ ಮಾಡಿದ್ರೆ ಹಣ ಖಂಡಿತವಾಗ್ಲೂ ಹೋಗ್ಬಿಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ. ನಿಮ್ಮನ್ನ ನೀವು ಈ ಯೂನಿವರ್ಸ್ ನಲ್ಲೇ ಒಂದು ಪವರ್ಫುಲ್ ಮ್ಯಾಗ್ನೆಟ್ ಅಂತ ಆಲೋಚನೆ ಮಾಡ್ಕೊಳ್ಳಿ. ನಿಮ್ಮಲ್ಲಿರೋ ಮ್ಯಾಗ್ನೆಟಿಕ್ ಪವರ್ ನಿಂದ ನೀವು ಏನು ಅಂದುಕೊಂಡ್ರು ಅದನ್ನ ನೀವು ಅಟ್ರಾಕ್ಟ್ ಮಾಡಬಹುದು ಅನ್ನೋ ವಿಷಯವನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಮ ಆಲೋಚನೆಯಲ್ಲಿರೋ ಮ್ಯಾಗ್ನೆಟಿಕ್ ಪವರ್ ಇಂದ ನೀವು ಕೋರಿಕೊಳ್ಳುವ ಹಣವನ್ನ ನೀವು ಸಂಪಾದಿಸಬಹುದು. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನೀವು ಏನು ಆಲೋಚನೆಯನ್ನ ಮಾಡ್ತಿರೋ ಅದೇ ನಡೆಯುತ್ತೆ. ಇವಾಗ ನಿಮ್ಮ ಹತ್ರ ದುಡ್ಡಿಲ್ಲ, ಸೊ ನೀವು ನನ್ನ ಹತ್ರ ದುಡ್ಡಿಲ್ಲ ಅಂತ ಪದೇ ಪದೇ ಅನ್ಕೊಂಡ್ರೆ ನಿಮ್ಮ ಹತ್ರ ದುಡ್ಡು ಹೇಗ್ ಬರುತ್ತೆ ಹೇಳಿ? ನೀವು ಯಾವಾಗ್ಲೂ ದುಡ್ಡಿಲ್ಲ ಅನ್ನೋ ಆಲೋಚನೆಯಲ್ಲೇ ಇದ್ರೆ ನಿಮ್ಮ ಹತ್ರ ಅಸಲಿಗೆ ನಿಜವಾಗ್ಲೂ ದುಡ್ಡು ಹೇಗೆ ಬರುತ್ತೆ? ಬರೋದಿಲ್ಲ. ನೀವು ಯಾವಾಗ್ಲೂ ನೆಗೆಟಿವ್ ಆಗಿ ಆಲೋಚನೆ ಮಾಡಿದ್ರೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನೆಗೆಟಿವ್ ಆಲೋಚನೆಗಳೇ ಬರ್ತವೆ. ನೀವು ಯಾವಾಗ್ಲೂ ದುಃಖದ ಬಗ್ಗೆ ಆಲೋಚನೆ ಮಾಡಿದ್ರೆ ನೀವು ಯಾವಾಗ್ಲೂ ದುಃಖದಲ್ಲೇ ಇರ್ತೀರಾ. ನಿಮ್ಮಲ್ಲಿ ಏನಾದ್ರೂ ಮಾಡಬೇಕು ಅನ್ನೋ ಉತ್ಸಾಹ ಕೂಡ ಇರೋದಿಲ್ಲ. ನಿಮ್ಮ ಯೋಚನೆ
ಆಲೋಚನೆಗಳೇ ಒಳ್ಳೆಯ ರೀತಿ ಇರದೇ ಇದ್ದಾಗ ನೀವು ಒಳ್ಳೆಯ ಕೆಲಸಗಳನ್ನ ಹೇಗ್ ಮಾಡ್ತೀರಾ ಹೇಳಿ? ಫಾರ್ ಎಕ್ಸಾಂಪಲ್, ನೀವು ಒಂದು ಒಳ್ಳೆಯ ಹಾಡನ್ನ ಕೇಳ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ನೀವು ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲವನ್ನೂ ಕೂಡ ಆ ಹಾಡಿನ ಮೇಲೆ ಇಡೋದ್ರಿಂದ ಆ ಹಾಡಿನಲ್ಲಿರುವ ಪ್ರತಿ ಲೈನ್ ನಿಮ್ಮ ಜೀವನದಲ್ಲಿ ನಡೆದ ವಿಷಯಗಳನ್ನ ನೆನಪಿಸಿ ನಿಮ್ಮನ್ನ ಕನೆಕ್ಟ್ ಮಾಡಿ ನಿಮ್ಮನ್ನ ಫೀಲ್ ಆಗೋ ರೀತಿ ಮಾಡುತ್ತೆ. ಒಂದು ಹಾಡೇ ನಿಮ್ಮ ಆಲೋಚನೆಗಳನ್ನ ಇಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡಿದ್ರೆ ನೀವು ನಿಜವಾಗ್ಲೂ ಧನವಂತರಾಗಬೇಕು, ನಾನು ದೊಡ್ಡ ಶ್ರೀಮಂತನಾಗಬೇಕು ಅಂತ ಡೈಲಿ ಅನ್ಕೊಂಡು ಅದಕ್ಕಾಗಿ ಶ್ರಮ ಪಟ್ರೆ ನಾವು ಅಂದುಕೊಂಡಿದ್ದು ಸಾಧಿಸೋಕಾಗಲ್ವಾ? ತಪ್ಪದೆ ಸಾಧಿಸ್ತೀವಿ. ನಾವು ಮಾಡ್ಬೇಕಾಗಿರೋ ಕೆಲಸ ಒಂದೇ, ನಮಗೇನು ಬೇಕು ಅಂತ ಆಲೋಚನೆ ಮಾಡಬೇಕು. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಅದು ತಪ್ಪದೆ ನಡೆಯುತ್ತೆ ಅಂತ ಕ್ಲಿಯರ್ ಆಗಿ ಒಂದು ಮೆಸೇಜ್ ಅನ್ನ ಕೊಡಬೇಕು. ಆವಾಗ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿಜ ಮಾಡೋದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ. ನೀವು ಯಾವುದರ ಬಗ್ಗೆ ಆಲೋಚನೆ ಮಾಡ್ತೀರೋ ಅದೇ ನೀವಾಗ್ತೀರಾ. ನೀವು ಯಾವುದರ ಬಗ್ಗೆ ಹೆಚ್ಚು ಯೋಚನೆಯನ್ನ ಮಾಡ್ತೀರೋ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ. ಇವಾಗ ನಿಮ್ಮ ಯೋಚನೆ ಎಲ್ಲ ಗತಕಾಲದಲ್ಲಿ ತುಂಬಾ ಚೆನ್ನಾಗಿರೋದು, ಆವಾಗ್ಲೇ ಚೆನ್ನಾಗಿದ್ದೆ, ಆವಾಗ್ಲೇ ನನ್ನ ಹತ್ರ ದುಡ್ಡಿತ್ತು, ಈಗಿಲ್ಲ ಅಂತ ಯೋಚನೆ ಮಾಡಿದ್ರೆ ನಿನ್ನ ಹತ್ರ ಪ್ರಸ್ತುತವಾಗಿ ಏನೂ ಇಲ್ಲ ಅನ್ನೋ ವಿಷಯದ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಿದೀಯ ಅಂತ ಅರ್ಥ. ಅದಕ್ಕೆ ನಿನ್ನ ಯೋಚನೆಯನ್ನ ಯಾವಾಗ್ಲೂ ಕೂಡ ಪ್ರೆಸೆಂಟ್ ಅಲ್ಲಿ ಇರಬೇಕು. ನಿನ್ನ ಪರಿಸ್ಥಿತಿ ಹೇಗೆ ಇದ್ರೂ ನೀನು ಅದನ್ನೆಲ್ಲ ದಾಟ್ಕೊಂಡು ಬೆಳಿಬಹುದು ಅನ್ನೋ ಯೋಚನೆ ನಿನ್ನಲ್ಲಿರಬೇಕು. ಸೊ ಸ್ನೇಹಿತರೆ, ನೀವು ಈ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ. ನೀವು ಬರೀ ಪ್ರಾಬ್ಲಮ್ಸ್ ಗಳ ಬಗ್ಗೆ ಯೋಚನೆಯನ್ನ ಮಾಡಿದ್ರೆ ನಿಮ್ಗೆ ಬರೋದೇ ಪ್ರಾಬ್ಲಮ್ಸ್ಗಳು. ಅದೇ ನೀವು ಸೊಲ್ಯೂಷನ್ ಬಗ್ಗೆ ಆಲೋಚನೆ ಮಾಡಿದ್ರೆ ನಿಮಗೆ ನಾನಾ ರೀತಿಯಾದ ಸೊಲ್ಯೂಷನ್ಗಳು ಸಿಗುತ್ತೆ. ಇಲ್ಲಿವರೆಗೂ ನೀವು ಕಲ್ತಿರೋದು ದ ಸೀಕ್ರೆಟ್. ಈ ನಾಲೆಜ್ ಇಂದ ನೀವು ಎಲ್ಲವನ್ನೂ ಕೂಡ ಬದಲಾಯಿಸಬಹುದು. ನೀವು ಧನವನ್ನ ಆಕರ್ಷಿಸಬಹುದು, ನೀವು ಹಣವನ್ನ ಸಂಪಾದಿಸಬಹುದು, ನೀವು ಏನ್ ಅನ್ಕೊಂಡ್ರು ಅದನ್ನ ಸಾಧಿಸಬಹುದು. ಆದ್ದರಿಂದ ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್, ಡೂ ಪಾಸಿಟಿವ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. Thank you for watching this video. Jai Hind.